ಡಿಕೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಇದೀಗ ಭುಗಿಲೆದ್ದ ಅಸಮಾಧಾನ. ರಾಜೀನಾಮೆ ಸಲ್ಲಿಕೆಗೆ ಮುಂದಾದ ಅಪ್ಪಾಜಿ ನಾಡಗೌಡ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಅಪ್ಪಾಜಿ ನಾಡಗೌಡ ಕಿಡಿಕಾರ್ತಾ ಇದ್ದಾರೆ. ಇನ್ನು ಡಿಕೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಇದೀಗ ಭುಗಿಲೆದ್ದ ಅಸಮಾಧಾನ. ರಾಜೀನಾಮೆ ಸಲ್ಲಿಕೆಗೆ ಮುಂದಾದ ಶಾಸಕ ಅಪ್ಪಾಜಿ ನಾಡಗೌಡ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಅಪ್ಪಾಜಿ ನಾಡಗೌಡ ಕಿಡಿಕಾರ್ತಿದ್ದಾರೆ. ಸಚಿವ ಸ್ಥಾನ ಪ್ರಬಲ ಆಕಾಂಕ್ಷಿಯಾಗಿದ್ರು ಶಾಸಕ ಅಪ್ಪಾಜಿ ನಾಡಗೌಡ. ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರಂತೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ರೆಡಿಯಾಗಿರುವಂತದ್ದು. ಸಿಎಂ ಭೇಟಿಯಾಗಿ ರಾಜೀನಾಮೆಗೆ ಮುಂದಾದ ನಾಡಗೌಡ. ತೀವ್ರ ಕುತೂಹಲ ಮೂಡಿಸಿದೆ ಕೆಲ ಕೈ ಶಾಸಕರ ನಡೆ. ಡಿಕೆ ಸಂಪುಟ ವಿಸ್ತರಣೆ ಮೇಲೆ ಭುಗಿಲೆದ್ದ ಅಸಮಾಧಾನ. ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆ ಸಲ್ಲಿಕೆಗೆ ಮುಂದಾದ ಅಪ್ಪಾಜಿ ನಾಡಗೌಡ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಅಪ್ಪಾಜಿ ನಾಡಗೌಡ ಈಗ ಕಿಡಿಕಾರ್ತಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಶಾಸಕ ನಾಡಗೌಡ. ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆ ನೀಡಲು ನಿರ್ಧಾರವನ್ನ ಕೂಡ ಮಾಡಿದ್ದಾರಂತೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ರೆಡಿಯಾಗಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯಾಗಿ ರಾಜೀನಾಮೆಗೆ ಮುಂದಾದ ನಾಡಗೌಡ. ಇನ್ನು ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತದ್ದು ಕಾಂಗ್ರೆಸ್ನ ಕೆಲ ನಾಯಕರ ಅಂದ್ರೆ ಶಾಸಕರ ನಡೆ. ಯಾಕಂತಂದ್ರೆ ನೋಡಿ, ಇನ್ನು ಡಿಕೆ ಸಂಪುಟ ವಿಸ್ತರಣೆ ಈಗ ಆಲ್ರೆಡಿ ಆಗಿದೆ, ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಈ ಬೆನ್ನಲ್ಲೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೆಲವೊಂದಷ್ಟು ಶಾಸಕರು. ಈಗ ರಾಜೀನಾಮೆಗೆ ಸಲ್ಲಿಕೆಗೆ ರೆಡಿಯಾಗಿರುವಂತದ್ದು ಅಪ್ಪಾಜಿ ನಾಡಗೌಡ ಅವರು ಕೂಡ. ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಪ್ಪಾಜಿ ನಾಡಗೌಡರು ಈಗ ಕಿಡಿಕಾರ್ತಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು, ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಇವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ, ಇವರು ಈ ಬಾರಿ ಸಚಿವರಾಗೇ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಈಗ ಮಂತ್ರಿಗಿರಿ ತಪ್ಪಿರುವಂತದ್ದು. ಈ ಒಂದು ಕಾರಣಕ್ಕೆ ಈಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಸ್ಥಾನಕ್ಕೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ರೆಡಿಯಾಗಿದ್ದಾರಂತೆ. ಅದಕ್ಕೂ ಮುನ್ನ ಸಿಎಂ ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಬಟ್ ಸಿಎಂ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಅಲ್ಲೇ ಅಸಮಾಧಾನವನ್ನ ವ್ಯಕ್ತಪಡಿಸಿ ಹೊರಗಡೆ ಬಂದಿರುವಂತದ್ದು ಅಪ್ಪಾಜಿ ನಾಡಗೌಡ ಅವರು. ಇದೀಗ ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿರುವಂತದ್ದು ಶಾಸಕ ಅಪ್ಪಾಜಿ ನಾಡಗೌಡ. ಅಪ್ಪಾಜಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಾಸಕರಾಗಿರುವಂತಹ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಅಪ್ಪಾಜಿ ನಾಡಗೌಡ ಅವರು. ಸರ್ ನಮಸ್ತೆ. ನಮಸ್ಕಾರಮ್ಮ, ಹೇಳಿ. ಸರ್, ನಿಮ್ಮ ಹೆಸರು ಪ್ರಬಲ ಆಕಾಂಕ್ಷಿ ಅನ್ನುವಂತಹ ಹೆಸರು ಕೂಡ ಕೇಳಿ ಬಂದಿತ್ತು ಮಂತ್ರಿಗಿರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್? ಏನು ಮಿಸ್ ಆಗ್ಲಿಕ್ಕೆ ಕಾರಣಗಳು ಏನಿದೆ ಅನ್ನೋದು ಹೈಕಮಾಂಡ್ ಅವ್ರು ಹೇಳಬೇಕು. ಯಾಕಂದ್ರೆ ನಮ್ಮ ಮೆರಿಟ್ಸ್ ಏನಿದೆ ಅನ್ನುವಂಥದ್ದು ನಮಗ್ ಗೊತ್ತಿರುತ್ತೆ. ಹೈಕಮಾಂಡ್ ಅವರು ಅದನ್ನ ಯಾವ ಇದ್ರ ಮೇಲೆ ಕನ್ಸಿಡರ್ ಮಾಡ್ಲಿಲ್ಲ ಅನ್ನೋದು ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ನಮಗ್ ಗೊತ್ತಾಗೋದಿಲ್ಲ ಅದು. ಒಂದನೇದು. ಎರಡನೇದು, ನನ್ನ ಅನಿಸಿಕೆಯಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಬಿಜಾಪುರದಲ್ಲಿ ಯಾರು ಪಕ್ಷದ ವಿರೋಧ ಚಟುವಟಿಕೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಮಾಡ್ತಾ ಇರ್ತಾರೆ ಅವ್ರಿಗೆ ಕಿರೀಟಗಳನ್ನು ಕೊಡ್ತಾರೆ. ಏನ್ರಿ, ಅವರು ಮಾಡುವಂತ ಇವು ಕೆಲವು ಹುನ್ನಾರದಿಂದ ನಮ್ಮಂತವ್ರು ತಪ್ತವೆ. ಬಾರಿ ಗೆದ್ದಿರುವಂತಹ ಶಾಸಕರು ನೀವು. 7 ಸಲ ಗೆದ್ದಿದ್ದೀರಾ. ಕರೆಕ್ಟ್ ಯುವರ್ ಸೆಲ್ಫ್ 6 times. 8 ಸಲ ಕಾಂಟೆಸ್ಟ್ ಮಾಡಿದೀನಿ, 6 ಸಲ ನಿಂತಿದ್ದೀನಿ. 81ರಲ್ಲೇ ಕಾಂಗ್ರೆಸ್ ಜಾಯ್ನ್ ಆಗಿದ್ದೀನಿ. ಏನು ರಾಜ್ಯ ಕಾಂಗ್ರೆಸ್ಸಿನ ಕೃಷಿ ಘಟಕದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅದೇ ಮೂಲತವಾಗಿ ಇವತ್ತು ಆಲಮಟ್ಟಿ ಡ್ಯಾಮಿನ ಕಟ್ಟಡಕ್ಕೆ ಬಂಗಾರಪ್ಪ ಅವರಿದ್ದಾಗ ಇಂಪ್ರೆಸ್ ಮಾಡಿ ನಾವು ಅದಕ್ಕೆ ಬಜೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಆದಂತವ್ರು. ಎಲ್ಲ 108 ಮಾಡಿದೀವಿ. ಏನೆಲ್ಲ ಯಾವ ಪಾರ್ಟಿಗೆ ಎಲ್ಲಿ ಕಳಿಸಿದ್ದಾರೆ ಅಲ್ಲಿ ಬೈ ಎಲೆಕ್ಷನ್, MB ಪಾಟೀಲ್ ಬೈ ಎಲೆಕ್ಷನ್, ರಾಮಕೃಷ್ಣ ಹೆಗಡೆ ಅವರು ಎಲೆಕ್ಷನ್ ನಲ್ಲಿ ನಮ್ಮ ನ್ಯಾಮಗೌಡರನ್ನ ಆರಿಸ್ತಾರದ್ರಲ್ಲಿ
ಎಲ್ಲ ಇಷ್ಟೆಲ್ಲ ಕೆಲಸ ಮಾಡಿದೀವಿ, ಸಿನ್ಸಿಯರ್ ಆಗಿ ಇಲ್ಲಿವರೆಗೂ ಎಲ್ಲಿ ಕಳಿಸಿದಾರೆ ಅಲ್ಲಿಗೆ ಹೋಗಿ ಕೆಲಸ ಮಾಡಿದೀವಿ. ಅವೇನು ಕಾಣ್ತಾ ಇಲ್ಲ ಕಾಣುತ್ತೆ ನನಗಂತ ಅಂದಾಜು. ಯಾರ ಕಣ್ಣಲ್ಲಿ ಅದು ಕಾಣ್ತಾ ಇಲ್ಲ. ಇವತ್ತು ಕಾಣೋದು ಏನ್ ದೃಷ್ಟಿಕೋನದವೋ ಗೊತ್ತಿಲ್ಲ. ಸರ್, ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದೀರಿ, ಜನಪರ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಿದ್ದೀರಿ, ಆದ್ರೂ ಕೂಡ ಹೈಕಮಾಂಡ್ ಈ ರೀತಿಯಾಗಿ ನಡೆ ತೋರ್ತಾ ಇರುವಂತದ್ದು ಇನ್ನು ಯಾವ ರೀತಿಯಾಗಿ ಅಂದ್ರೆ ಯಾವ ಕೆಲಸ ಮಾಡ್ಬೇಕು ಅಂತ ಅವರಿಗೆ ಹೈಕಮಾಂಡ್ ನವರಿಗೆ ರಾಜ್ಯದ ನಾಯಕರು ಸರಿಯಾಗಿ ಬ್ರೀಫ್ ಮಾಡ್ಬೇಕಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ನಮ್ಮವರು ಇದಾರಲ್ಲ, ಖರ್ಗೆ ಸಾಹೇಬ್ರೆ ಇದಾರೆ. ಹೌದು ಸರ್. ಮತ್ತೆ ಹೈಕಮಾಂಡ್ ಅಂದ್ರೆ ಖರ್ಗೆ ಸಾಹೇಬ್ರೆ, ಅವ್ರಿಗೆ ರಾಜ್ಯದ ಪ್ರತಿಯೊಂದು ಇಂಚು ಗೊತ್ತು. ಮತ್ತೆ ಇಂಥ ಸಂದರ್ಭದಲ್ಲಿ ಯಾರು ಅದನ್ನ ಸರಿಯಾಗಿ ಇದನ್ ಮಾಡಿಲ್ಲ ಅನ್ನುವಂಥದ್ದು ನಾವು ಅವರಿಂದನೇ ತಿಳ್ಕೊಬೇಕು, ನಮಗೇನು ಗೊತ್ತಾಗುವುದಿಲ್ಲ. ಹೌದು ಸರ್. ಇದೀಗ ಇಂಡಿ ಕ್ಷೇತ್ರದ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಸರ್. ನಿಮ್ಮ ಅದ ನನಗೆ ಗೊತ್ತಿಲ್ಲಮ್ಮ, ಅದ ನನಗೆ ಗೊತ್ತಿಲ್ಲ. ಅದ ವಿಷಯ ನನಗೆ ಗೊತ್ತಿಲ್ಲ. ನಿಮ್ಮ ಮುಂದಿನ ನಡೆ ಏನಿದೆ ಸರ್? ಮಂತ್ರಿ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಏನ್ ಮಾಡುದಿಲ್ಲ, ನಾವು ಹೇಳಿದ್ನಲ್ಲ, ನಾವು ಜನರು ಆರಿಸಿ ಕಳಿಸಿದಂತ ಸಿಪಾಯಿಗಳು, ಸೋಲ್ಜರ್ಸ್, ಅವ್ರ ಧ್ವನಿ, ಆ ಧ್ವನಿಯನ್ನ ಅವ್ರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಯಾವಾಗ ಎತ್ತಬೇಕು, ಇನ್ನ ಸಂಪ್ರದಾಯಗಳನ್ನ ಹೊರತುಪಡಿಸಿ ನ್ಯಾಯಕ್ಕಾಗಿ ಏನ್ ಬೇಕು ಅದನ್ನ ಮಾತಾಡ್ಬೇಕು. ಓಕೆ, ಈಗ ನಿಗಮ ಮಂಡಳಿ ಒಂದನ್ನ ಕೊಡ್ತಾರೆ, ಅಲ್ಲಿಗೆ ನೀವು ಸುಮ್ನೆ ಆಗ್ಬಿಡ್ತೀರಾ? ಓಕೆ ಅಂತ ಹೇಳ್ತೀರಾ? ಇಲ್ಲ, ನಾ ನಿಗಮಕ್ಕೂ ರಾಜೀನಾಮೆ ಕಳಿಸಿದೀನಿ ಈಗಾಗಲೇ. ಓಕೆ 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 ಸರ್, ಹಾಗಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ? ಎಸ್, ಇದೀಗ ಅಶ್ವವೇಗ ಜೊತೆ ಮಾತನಾಡ್ತಾ ಇದ್ರು ಶಾಸಕರಾಗಿರುವಂತಹ ಅಪ್ಪಾಜಿ ನಾಡಗೌಡರು ಕೂಡ ಮಾತನಾಡಿದ್ರು. ಒಂದಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ನಾನು ಆಲ್ರೆಡಿ ಈಗ ನಿಗಮ ಸ್ಥಾನಕ್ಕೆ ರಾಜೀನಾಮೆಯ ಪತ್ರವನ್ನ ರವಾನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೇವೆ. ಅವ್ರಿಗೆ ಹೈಕಮಾಂಡ್ ಏನೆಲ್ಲ ಕೆಲಸ ಹೇಳ್ತೋ ಆ ಎಲ್ಲಾ ಕೆಲಸವನ್ನ ಕೂಡ ನಾನು ಮಾಡಿದೆ. ಆದ್ರೂ ಕೂಡ ಹೈಕಮಾಂಡ್ ನಮ್ಮನ್ನ ಪರಿಗಣಿಸ್ಲಿಲ್ಲ. ಹೈಕಮಾಂಡ್ ನಲ್ಲಿ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಮ್ಮ ಶಾಸಕರೇ, ನಮ್ಮ ಅಧ್ಯಕ್ಷರೇ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು. ಆದ್ರೂ ನಮಗೆ ಚಾನ್ಸ್ ಮಿಸ್ ಆಗಿದೆ ಅಂತಂದ್ರೆ ನಿಜಕ್ಕೂ ಬೇಸರ ಅನ್ನುವಂಥದ್ದು ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಅಶ್ವವೇಗ ಜೊತೆ ಮಾತನಾಡುವ ಮೂಲಕ. ಎಸ್, ಇದೀಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿರುವಂಥದ್ದು. ಸಿಎಂ ಭೇಟಿಯಾಗಿ ರಾಜೀನಾಮೆಗೆ ಮುಂದಾಗಿರುವಂಥದ್ದು ಅಪ್ಪಾಜಿ ನಾಡಗೌಡ.